ಗೈಸ್ ಪೈನಾಪಲ್ದು ಮೇಲ್ಗಡೆ ಮುರಿದು ಬಿಸಾಕೋದನ್ನ ನಾವು ಹಂಗೆ ಬಿಸಾಕಿ 3 ತಿಂಗಳಾಗೋಗಿತ್ತು. ಅದಂತೂ ಬೆಳೀತಾ ಇತ್ತು, ನಂಗಂತೂ ಫುಲ್ ಶಾಕ್. ಗೈಸ್ ನಾನು ಪ್ರತಿದಿನ ಬೆಳಗ್ಗೆ ಎದ್ದು ಆಚೆ ಬರೋ ಥರ ಬಂದರೆ ಅಲ್ಲಿ ನೋಡ್ರೆ JCB ತಂದು ಕ್ಲೀನ್ ಮಾಡಿಸ್ತಾರೆ. ನನಗೆ ಶಾಕ್ ಆಗೋಯ್ತು. ನನಗೂ ಚಿಕ್ಕ ವಯಸ್ಸಲ್ಲಿ JCB ಅಂದರೆ ತುಂಬ ಇಷ್ಟ ಆಯಿತು, ಆದರೂ ಇವಾಗೂ ಅದೇ ಇಷ್ಟ ಇದೆ ಗೈಸ್. ಅದೇನು ಮಾಡ್ತಿರು ಅಂತ ಹೋಗಿ ನೋಡಿದ್ರೆ ಅವರು ನೆಕ್ಸ್ಟ್ ವೀಕಲ್ಲಿ ಅವ್ರದ್ದು ಗೃಹಪ್ರವೇಶ ಇತ್ತು, ಅದಕ್ಕೋಸ್ಕರ ಕ್ಲೀನಿಂಗ್ ಮಾಡ್ತಿರು. ನಮ್ಮನೆ ಮುಂದೆನೂ ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟಿದ್ರು. ಅಲ್ಲಿ ಬಿಸಾಕಿದ್ದು ಪೈನಾಪಲ್ದು ಮೇಲ್ಗಡೆ ಇರೋದು ಇಲ್ಲಿ ತಂದು ನಾನು ನೆಟ್ಟಿದೆ. ಬಟ್ ಅದು 3 ತಿಂಗಳಾಯಿತು ಬಿಸಾಕಿ, ಆದ್ರೂ ಬೆಳೀತಿತ್ತು. ನೆಕ್ಸ್ಟು ಬೆಳೀತದ ಇಲ್ವಾ ಅಂತ ನನ್ನ ನೀವು ಕಮೆಂಟ್ ಮಾಡಿ ನೋಡುವ. ಅದು ಹೆಂಗೆ ಬೆಳೆದಿದೆ ನೋಡಿ, ಇಷ್ಟು 3 ತಿಂಗಳಾದ್ರೂ ನೀವು ಕಮೆಂಟ್ ಹಾಕಿ ನೋಡುವ ಬೆಳೀತದ ಇಲ್ವಾ ಅಂತ. ಇದೆಲ್ಲ ಆದಮೇಲೆ ನಾನು ಒಳಗಡೆ ಬಂದೆ. ನಮ್ಮ ಅಕ್ಕನೂ ಬಟ್ಟೆ ಮಾಡಿಸಿದ್ರು, ನಂದು ಒಂದು ಟೀ ಶರ್ಟ್ ಮಾಡಿಸ್ತಿದ್ದೆ, ಒಂದು ವ್ಲಾಗ್ ಶೂಟ್ಗೋಸ್ಕರ ನಾನು ಮಾಡಿಸ್ತಿದ್ದು. ಇದೆಲ್ಲ ಆದಮೇಲೆ ಈ ಬಿಸಿಲಿಗೆ ತಂಪಾಗಿ ಮಜ್ಜಿಗೆ ಕುಡ್ಕೊಂಡು ನಾನು ನಮ್ಮಮ್ಮ ನಮ್ಮ ಅಕ್ಕ ಇನ್ನೊಂದು ಅಕ್ಕ ಕುಡಿತಿಲ್ಲ, ನಾನು ಕುಡ್ಕೊಂಡು ಕೂತಿದ್ದೆ. ಆ್ಯಂಡ್ ಇದಂತೂ ಒಳ್ಳೆ ಫೀಲಿಂಗ್ ಗೈಸ್, ಮಜ್ಜಿಗೆ ಕುಡಿತಿದೆ ಅಂತೂ. ಇವೆರಡು ಕಿಟಕಿ ಒರೆಸು ಅಂದ್ರೆ ಇನ್ನೇನು ಹಬ್ಬ ಮಾಡಲ್ಲ, ಇನ್ನೇನು ಒರೆಸ್ಬೇಕು ಗೈಸ್. ಅವೆರಡು ಕಿಟಕಿಗೆ ಒರೆಸಿದ್ಮೇಲೆ ಈ ಕಿಟಕಿಗೆ ಬೇಜಾರಾಗೋಗುತ್ತೆ ಅಂತ ಈ ಕಿಟಕಿಗೂ ಒರೆಸ್ಬಿಟ್ಟು ನನಗಂತೂ ಬಿಸಿಲಲ್ಲಿ ಮಾಡಿದ್ದಕ್ಕೆ ಬೇವ್ರು ಸುಸ್ಕೊಂಡು ಮಾಡಿದೆ, ಕಷ್ಟಪಟ್ಟು ಮಾಡಿದೆ. ಇನ್ನೇನು ಹಬ್ಬ ಮಾಡಿಲ್ಲ ಅಂದ್ರೂ ಮಾಡಲೇಬೇಕಾಗಿತ್ತಲ್ಲ ಗೈಸ್. ಇದೆಲ್ಲ ಆದಮೇಲೆ ಸಂಜೆ 6 ಗಂಟೆಗೆ ಹೋಗಿ ನಾನು ಬೇಗ ಹೋಗಿ ಹಾಲಿಸ್ಕೊಂಬಂದು ನಾವು ಫ್ರೆಶ್ ಇಟ್ಕೊಂಡು ಕುಡಿತಿದ್ದು. ಈ ಜಿ ಕನ್ನಡದಲ್ಲಿ ಅವಾರ್ಡ್ಸ್ ಇತ್ತು, ಅದನ್ನು ನೋಡ್ಕೊಂಡು ಕೂತಿದ್ದೆ. ಇದು ಡೇರ್ 3 ವ್ಲಾಗ್ ಮಾಡಬೇಕಾಯ್ತು, ಅದಕ್ಕೋಸ್ಕರ ಮಾಡಿದ್ದೆ, ಇಲ್ಲಾಂದ್ರೂ ಮಾಡ್ತಿದ್ದೆ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋ. ಓಕೆ, ಬಾಯ್ ಬಾಯ್.